ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಇಲ್ಲಿ ನೆರೆದಿರುವ ಎಲ್ಲ ಶಿವಭಕ್ತರಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಬೇಲಿಮಠ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳಿಗೆ ಮಂತ್ರಿ ಆಲ್ಪೈ ನಿವಾಸಿಗಳ ಪರವಾಗಿ ಭಕ್ತಿಪೂರ್ವಕ ನಮನಗಳು. ಮತ್ತೊಮ್ಮೆ ಶ್ರೀಗಳನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಾದರ ಪ್ರಣಾಮಗಳೊಂದಿಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಬೇಲಿ ಮಠದ ದೀಪಸ್ತಂಭವಾಗಿರುವ ಮಹಾಸ್ವಾಮಿಗಳ ಪರಿಚಯವನ್ನು ಮಾಡಿಕೊಡಲು ಶ್ರೀಮತಿ ಡಾಕ್ಟರ್ ವಿಜಯ ಜಗದೀಶ್ರನ್ನು ಸ್ವಾಗತಿಸೋಣ. ಡಾಕ್ಟರ್ ವಿಜಯರವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಮತ್ತು PhD ಪದವಿಯನ್ನು ಹಾಗೂ ಮೈಸೂರು ವಿಶ್ವವಿದ್ಯಾಲಯದಿಂದ MCom ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಬೆಂಗಳೂರಿನಲ್ಲಿ ಸರ್ಕಾರಿ ಅನುದಾನಿತ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ವಿಜಯರವರಿಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ಬೆಸ್ಟ್ ಟೀಚರ್ ಅವಾರ್ಡ್, ರೋಟರಿ ಕ್ಲಬ್ ಕಬ್ಬನ್ ಪಾರ್ಕ್ನಿಂದ ಅತ್ಯುತ್ತಮ ಶಿಕ್ಷಕಿ ಹಾಗೂ ಸಿದ್ಧಮಂಗಳ ಸೇವಾ ಕ್ಷೇತ್ರದಿಂದ ಬಸವಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಪ್ರೀತಿಯ ವಿಜಯರನ್ನು ಇಂದು ಕಾರ್ಯಕ್ರಮಕ್ಕೆ ಮಹಾಗುರುಗಳನ್ನು ಪರಿಚಯಿಸಲು ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೇವುದು, ಮಾತಿಗೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ನಿಮ್ಮಂತಹ ಸದ್ಭಕ್ತರ ನುಡಿಗಡಣ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಪ್ರಯೋಜನ ಚನ್ನಮಲ್ಲಿಕಾರ್ಜುನ ಎಂಬ ಅಕ್ಕ ಮಹಾದೇವಿಯ ವಚನದೊಂದಿಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಗುರು ಹಿರಿಯರನ್ನ ನೋಡಿದ್ದೇವೆ, ಸಂಗೀತವನ್ನ ಕೇಳಿದ್ದೇವೆ, ಸತ್ಯವನ್ನ ನುಡಿಯುತ್ತಾ ಇದ್ದೇವೆ ಹಾಗೂ ಸಂಭಾಷಣೆಗೆ ನಿಮ್ಮಂತಹ ಸದ್ಭಕ್ತರ ನುಡಿಗಣನದಲ್ಲಿ ಇವತ್ತು ನಾವಿದ್ದೇವೆ. ಈ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸುವಂತಹ ಈ ಶಿವರಾತ್ರಿ ಹಬ್ಬ ಅಜ್ಞಾನವನ್ನು ಕಳೆದು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಉಪವಾಸ ಜಾಗರಣೆಯ ಮೂಲಕ ನಾವು ಶಿವನನ್ನು ತಲುಪುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸಲು, ಆಂತರಿಕ ಶಾಂತಿ ಮತ್ತು ಶಿವನ ಆಶೀರ್ವಾದ ಪಡೆಯಲು ಈ ಹಬ್ಬ ಪ್ರಮುಖವಾಗಿದೆ. ಜೊತೆಗೆ ಹರಗುರು ಚರ ಮೂರ್ತಿಗಳಾದಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರ ಆಶೀರ್ವಾದ ಈ ಶುಭ ದಿನದಂದು ನಾವು ಪಡಿತಾ ಇರೋದು ನಮ್ಮೆಲ್ಲರ ಪುಣ್ಯವೇ ಸರಿ ಅಂತ ನಾನು ಭಾವಿಸ್ತೀನಿ. ಎತ್ತೆತ್ತ ನೋಡಿದೊಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೋಹು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾಹು ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಎಂಬ ಶ್ರೀಯ ಸ್ವರೂಪಿಯನ್ನು ನೆನೆಯುತ್ತಾ ಸದ್ಭಕ್ತರ ನುಡಿಗಣನಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಿರಂತರ ಸಂಚಾರಿಗಳು, ಬೇಲಿಮಠದ ಪೀಠಾಧಿಪತಿಗಳು ಆಗಿರತಕ್ಕಂತಹ ಶ್ರೀಗಳು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಹೊಂದಿರುವ ಮತ್ತು ವಿವಿಧ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸುವ ವ್ಯಕ್ತಿತ್ವಕ್ಕೆ ಇವರು ಹೆಸರಾಗಿದ್ದಾರೆ. ಪ್ರಗತಿಪರ ವಿಚಾರಧಾರೆಗಳು, ವೈಚಾರಿಕ ಚಿಂತನೆಗಳ ಜೊತೆ ಸಮಾಜ ಕಟ್ಟುವ ಕಾಯಕದಲ್ಲಿ ಕೂಡ ಬೇಲಿಮಠದ ಶ್ರೀಗಳು ಇವತ್ತಿಗೂ ಮುಂಚೂಣಿಯಲ್ಲಿದ್ದಾರೆ. ಇಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶ್ರೀಗಳು 1,00,000 ರೂಗಳನ್ನ ದೇಣಿಗೆ ನೀಡಿ ಅಜೀವ ಸದಸ್ಯರಾಗುವ ಮೂಲಕ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿ ಮಹಾಪೋಷಕರಾಗಿದ್ದಾರೆ. ಇದು ಅವರ ಕನ್ನಡತನ ಮತ್ತು ಕನ್ನಡಾಭಿಮಾನಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತ ಹೇಳ್ಬೋದು. ಅಪರೂಪದಲ್ಲಿ ಅಪರೂಪದವರು ನಮ್ಮ ಶ್ರೀಗಳು.
ಕರ್ನಾಟಕದ ಆಧ್ಯಾತ್ಮಿಕ ದಾರ್ಶನಿಕರು, ಸಂಸ್ಕೃತದಲ್ಲಿ MA ಪದವಿ ಪಡೆದು ವಿದ್ವತ್ಪೂರ್ಣ ವ್ಯಕ್ತಿತ್ವವನ್ನು ಪಡೆದವರು ಶ್ರೀಗಳು. RSS ರವರು ಶ್ರೀಗಳನ್ನ ಕರೆಸಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಬಾರಿ ಇವರಿಂದ ಉಪನ್ಯಾಸಗಳನ್ನ ಮಂಡಿಸಿದ್ದಾರೆ. ವಿಶ್ವ ಹಿಂದೂ ಸಮಾಜೋತ್ಸವದಲ್ಲಿ ಮುಖ್ಯ ಭಾಷಣಕಾರರಾಗಿ ಶ್ರೀಗಳು ಅಲ್ಲಿ ಭಾಗವಹಿಸಿದ್ದಾರೆ. ಆಧ್ಯಾತ್ಮಿಕ ಕ್ಷೇತ್ರ ಅಲ್ಲದೆ ಸಾಮಾಜಿಕವಾಗಿ ಭಾರತದ ವಿಶ್ವ ಹಿಂದೂ ಪರಿಷತ್ನ ಅತ್ಯುತ್ತಮ ವಾಗ್ಮಿಗಳಾಗಿದ್ದಾರೆ. ಭಾರತದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಹೋಗಿ ಉಪನ್ಯಾಸ ನೀಡಿದವರು ಶ್ರೀಗಳು. ಕರ್ನಾಟಕದಲ್ಲಿ ಇವರೇ ಈಗ ಅತ್ಯುತ್ತಮ ವಾಗ್ಮಿಗಳು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಖುಷಿ ಅನಿಸುತ್ತೆ. ಇನ್ನು ಬೇಲಿಮಠದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬೇಲಿಮಠ ಮಹಾಸಂಸ್ಥಾನ ಸಮಾಜದ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಕೇಂದ್ರವಾಗಿದೆ. ಈ ಮಠ ವಿಶೇಷವಾಗಿ ಲಿಂಗಾಯತ ಸಮುದಾಯದ ಪ್ರಮುಖ ಮಠಗಳಲ್ಲಿ ಒಂದಾಗಿದ್ದು, ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇದರ ಮಠಾಧಿಪತಿಗಳಾಗಿ ನಮ್ಮ ಶ್ರೀಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಹೊಂದಿರುವ ಮತ್ತು ವಿವಿಧ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿತ್ವಕ್ಕೆ ನಮ್ಮ ಸ್ವಾಮೀಜಿಗಳು ಪ್ರಮುಖರಾಗಿದ್ದಾರೆ. ಮತ್ತು ಬೇಲಿಮಠದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ನೆಲಮಂಗಲದ ಬಳಿ ಇರತಕ್ಕಂತಹ ಶ್ರೀ ಬೇಲಿಮಠ ಮಹಾಸಂಸ್ಥಾನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದೆ. ಒಮ್ಮೆ ಮುಖ್ಯಮಂತ್ರಿಗಳಾಗಿದ್ದಂತಹ ಜಗದೀಶ್ ಶೆಟ್ಟರ್ ಅವರು ಮಠಕ್ಕೆ 1 ಕೋಟಿ ರೂಗಳ ಅನುದಾನವನ್ನ ಘೋಷಿಸಿದ್ರು. ಆದ್ರೆ ಪೂಜ್ಯರು ಅದನ್ನ ನಯವಾಗಿ ತಿರಸ್ಕರಿಸ್ತಾರೆ. ಯಾಕೆ ಅಂದ್ರೆ ಕಾರಣ ಇಷ್ಟೇ, ರಾಜ್ಯದ ಜನ ಭೀಕರ ಬರದಿಂದ ಕಂಗೆಟ್ಟಿರುವಾಗ ತಮ್ಮ ಮಠ ಸರ್ಕಾರದಿಂದ ನಿಧಿ ಸ್ವೀಕರಿಸುವುದು ಸರಿಯಲ್ಲ, ಮಠ ರಕ್ಷಿಸೋದಿಕ್ಕೆ ಭಕ್ತ ಸಮುದಾಯವಿದೆ, ಈ ಹಣ ನಮಗೆ ಬೇಡ ಅಂತೇಳಿ ನಿರಾಕರಿಸ್ತಾರೆ. ಈ ತರ ಬೇರೆ ಮಠದ ಮಠಾಧಿಪತಿಗಳಿಗೆ ಇವರು ಮಾದರಿಯಾಗಿದ್ದಾರೆ. ನಾಗರಿಕರ ಒಳಿತಿಗಾಗಿ ಹಣ ಸದುಪಯೋಗವಾಗಲಿ ಅನ್ನೋದು ಶ್ರೀಗಳ ಅಭಿಪ್ರಾಯ. ಹೀಗೆ ಅವರು ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ಕಾಯಕ ಮಾಡ್ತಾ ಇರುವುದು ಅವರ ಒಂದು ವಿಶೇಷತೆ. ಈ ಮಠ ತಲೆತಲಾಂತರದಿಂದ ಕನ್ನಡ ಧರ್ಮ, ಸಂಸ್ಕೃತಿ, ಪರಂಪರೆಯ ಪ್ರಸಾರದಲ್ಲಿ ತನ್ನದೇ ಆದ ಮಾರ್ಗದಲ್ಲಿ ಜನಸೇವೆಯಲ್ಲಿ ತೊಡಗಿದೆ. ಇಂತಹ ಒಂದು ಸಾಮಾನ್ಯವಾಗಿ ಮಠಗಳನ್ನ ಹೇಳಿದ್ರೆ ಶಾಲಾ ಕಾಲೇಜುಗಳನ್ನ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಹಾಸ್ಟೆಲ್ ಸೌಲಭ್ಯವನ್ನ ನೀಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಬೇಲಿಮಠ ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನ ನಡೆಸುತ್ತಾ ಇದ್ದಾವೆ ಕೆಲವೊಂದು ಮಠಗಳು. ಉಚಿತ ಆರೋಗ್ಯ ಶಿಬಿರಗಳನ್ನ ಆಯೋಜಿಸ್ತಾ ಇದೆ. ಬಡವರಿಗೆ, ಭಕ್ತರಿಗೆ ಪ್ರತಿದಿನ ಅನ್ನದಾಸೋಹ, ಅಕ್ಷರ ದಾಸೋಹ ನೀಡ್ತಾ ಇರೋದು ಮಠಗಳ ಒಂದು ವಿಶೇಷ ಪರಂಪರೆಯಾಗಿದೆ. ನೀವೆಲ್ಲೇ ಮಠಗಳಿಗೆ ಹೋದರೂ ಕೂಡ ದಾಸೋಹ, ಇವತ್ತು ಅನ್ನದಾಸೋಹ, ಅಕ್ಷರ ದಾಸೋಹ ನಿರಂತರವಾಗಿ ನಡೀತಾ ಇದೆ. ಈ ಬೇಲಿಮಠದಲ್ಲಿ ಕೂಡ ನಿತ್ಯ ಪೂಜೆ, ಪ್ರವಚನ, ಧ್ಯಾನ ಶಿಬಿರಗಳು ಮತ್ತು ಹಬ್ಬ ಹರಿದಿನಗಳ ಆಚರಣೆಯ ಮೂಲಕ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಈ ನೆಲೆಯಲ್ಲಿ ಬೇಲಿಮಠ ಸಮಾಜಮುಖಿಯಾಗಿ ಕೂಡ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ಮಠಗಳು ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದಕ್ಕೆ ಶರಣ ಸಂಸ್ಕೃತಿ ಉತ್ಸವಗಳನ್ನು ನಡೆಸ್ತಾ ಇದೆ. ಅಂತಹ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಮಠಗಳು ಹಮ್ಮಿಕೊಳ್ತಾ ಇದೆ. ನೋಡಿ, ಪ್ರಕೃತಿಯ ವಿಕೋಪಗಳಾದಂತಹ ಭೂಕಂಪ ಅಥವಾ ಪ್ರವಾಹದ ಸಮಯ ಬಂದಾಗ ಅಲ್ಲಿಗೆಲ್ಲ ಪರಿಹಾರ ಸಾಮಗ್ರಿಗಳನ್ನ, ದಿನಸಿಗಳನ್ನ ಪೂರೈಸುವಂಥದ್ದು ಮಠಗಳು ಕೆಲಸ ಮಾಡ್ತಾ ಇದೆ. ಪುನರ್ವಸತಿ ಕಲ್ಪಿಸುವಂತಹ ಕೆಲಸವನ್ನು ಕೂಡ ಇವತ್ತು ಮಠಗಳು ಮಾಡ್ತಾ ಇದೆ. ಕರ್ನಾಟಕದ ಲಿಂಗಾಯತ ಮಠಗಳು ಅಥವಾ ಬ್ರಾಹ್ಮಣ ಮಠಗಳು ಅನ್ನ, ಅರಿವೆ, ಆಶ್ರಯ, ಔಷಧಿ, ಅರಿವು ಇವೆಲ್ಲವನ್ನ ಪೂರೈಸಿ ಮಾನವನ ಮೂಲಭೂತ ಅವಶ್ಯಗಳನ್ನ ನೀಡ್ತಾ ಇದೆ ಅನ್ನೋದಕ್ಕೆ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಇವೆಲ್ಲವನ್ನ ಹೇಗೆ ಪಡೆಯಬೇಕು ಎಂಬುದನ್ನ ತೋರಿಸಿಕೊಟ್ಟಂತಹವು ಮಠಗಳು. ನಾವು ಬಸವ ಪರಂಪರೆಯವರಾಗಿರೋದ್ರಿಂದ ಬಸವಣ್ಣನವರ ಜನಪರ ತತ್ವಗಳ ನೆಲೆಯಲ್ಲಿ ಈ ಮಠಗಳು ಅಸ್ತಿತ್ವಕ್ಕೆ ಬಂದವು. ಅದೇ ರೀತಿ ಬೇಲಿಮಠದ ಶ್ರೀಗಳು ಕೂಡ ಬಸವ ತತ್ವ ಚಿಂತನೆಯಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಸವಣ್ಣನವರ ಬಗ್ಗೆನೇ ಮತ್ತೆ 12ನೇ ಶತಮಾನದ ಅನುಭವ ಮಂಟಪದ ನೆಲೆಯಲ್ಲಿ ಅನೇಕ ಉಪನ್ಯಾಸಗಳನ್ನ ಬಸವ ಸಮಿತಿಯ ಅರಿವಿನ ಮನೆಯಲ್ಲಿ ಸಾಕಷ್ಟು ಉಪನ್ಯಾಸಗಳನ್ನ ನೀಡಿದ್ದಾರೆ. ಅವು ದೂರದರ್ಶನದಲ್ಲಿ ಕೂಡ ಪ್ರಸಾರವಾಗ್ತಾ ಇದೆ. ಬಸವ ಟಿವಿಯಲ್ಲೂ ಕೂಡ ಅನೇಕ ಅವರ ಮಾಲಿಕೆಗಳು ಪ್ರಸಾರವಾದವು. ಇಂತಹ ಒಬ್ಬ ಶ್ರೀಗಳು ಈ ಮಂತ್ರಿ ಆಲ್ಪೈನ್ಗೆ ಬಂದಿರೋದು ಅದೃಷ್ಟದ ಬಾಗಿಲೇ ಅಂತ ಹೇಳಿ ತೆಗೆದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅವರು ಕೇಳಿದಾಗ ಅವರು ಇಲ್ಲ ಅನ್ನಲಿಲ್ಲ, ಖಂಡಿತ ನಾನು ಬರ್ತೀನಿ ಅಂತೇಳಿ ಒಪ್ಕೊಂಡ್ರು. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನಗೆ ಸ್ವಾಮೀಜಿಗಳ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಮಂತ್ರಿ ಆಲ್ಪೈನ ಎಲ್ಲ
ಕಾರ್ಯಕಾರಿ ಸಮಿತಿಯವರಿಗೆ ನಾನು ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ವಿಜಯರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.